ಹಾಯ್ ನಮಸ್ತೆ. ನಮ್ಮ ಭಾರತ ಮತ್ತು ಹೊರ ರಾಷ್ಟ್ರಗಳಲ್ಲಿ ಕೆಲವೊಂದು ಕಂಪನಿಗಳು ಫೇಲ್ಯೂರ್ ಆಗಿರೋದನ್ನು ನೋಡಿದ್ದೇವೆ. ಎಕ್ಸಾಂಪಲ್ ನೋಕಿಯಾ, ಕಿಂಗ್ಫಿಷರ್, ಕೊಡಾಕ್, ಜೆರಾಕ್ಸ್, ಯಾಹೋ, IBM, ತೊಶಿಬಾ, ಮೋಟರೋಲಾ, ಟಾಟಾ ನ್ಯಾನೋ, ವಾಲ್ಕ್ಸ್ವ್ಯಾಗನ್, ಹಡಿವಾಸ್ ಎಕ್ಸೆಟ್ರಾ. ಈ ಎಲ್ಲ ಕಂಪನಿಗಳು ಅಂದರೆ ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ಕಂಪನಿಗಳು ಫೇಲ್ಯೂರ್ ಆಗಿ ಅಂದರೆ ಸಕ್ಸಸ್ ಆಗದೆ ಅಂದರೆ ಅನ್ಸಕ್ಸಸ್ಫುಲ್ ಆಗಿ ಫೇಲ್ಡ್ ಆಗಿ ತಮ್ಮ ಒಂದು ಕಂಪನಿಗಳನ್ನು ಕಾಂಪಿಟೇಟಿವ್ ವರ್ಲ್ಡ್ಗೆ ಎಕ್ಸ್ಪೋಸ್ ಮಾಡುವಲ್ಲಿ ತಮ್ಮನ್ನು ತಾವು ಎಕ್ಸ್ಪೋಸರ್ ಮಾಡುವಲ್ಲಿ ವಿಫಲತೆಯನ್ನು ಹೊಂದಿವೆ. ಕಾರಣ ಇಷ್ಟೇ, ಈ ಎಲ್ಲ ಕಂಪನಿಗಳು ಫೇಲ್ಯೂರ್ ಆಗಲಿಕ್ಕೆ ಅಥವಾ ತಮ್ಮ ಒಂದು ಯಶಸ್ಸನ್ನು ಕಾಣದಿರೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಟಾಪ್ ಲೆವೆಲಲ್ಲಿ ಡಿಸಿಷನ್ ಮೇಕಿಂಗ್ ಅಸಮರ್ಪಕವಾಗಿರೋದ್ರಿಂದ ಅಥವಾ ನಾವೇನು ಹೇಳ್ತೀವಿ ಇನ್ಎಫಿಷಿಯನ್ಸಿ ಇರೋದ್ರಿಂದ ಅಥವಾ ಡಿಸಿಷನ್ ಮೇಕಲ್ಲಿ ಫೇಲ್ಡ್ ಆಗಿದೆ. ಡಿಸಿಷನ್ ಮೇಕಿಂಗ್ನಲ್ಲೇ ಫೇಲ್ ಆಗಿದೆ ಅಂದರೆ ಅರ್ಥ ಏನು? ಈ ಡಿಸಿಷನ್ ಮೇಕಿಂಗ್ ಆಲ್ಮೋಸ್ಟ್ ಎಲ್ಲಿ ಆಗುತ್ತೆ ಹೆಚ್ಚಾಗಿ ಅಂತ ಹೇಳಿದ್ರೆ, ಎಲ್ಲಿ ಈ ಡಿಸಿಷನ್ ಮೇಕನ್ನು ತೆಗೆದುಕೊಳ್ತಾರೆ, ಎಲ್ಲಿ ನಿರ್ಧಾರ ಮಾಡೋದು ಎಲ್ಲಿ ಹೆಚ್ಚಾಗಿ ಇರುತ್ತೆ ಅಂತ ಹೇಳಿದ್ರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಲ್ಲಿ ಇರ್ತದೆ. ಈ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದರೆ ಈ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ಕೊಳ್ಳಿ ನಾವು, ಇದು ನಮಗೆ ಹೊಸ ಕಾನ್ಸೆಪ್ಟ್ ಏನಲ್ಲ, ಇದು ನಮಗೆ ಭಾಳ ಹಳೆಯದು ಕಾನ್ಸೆಪ್ಟು. ನಾವು BCom ಫಸ್ಟ್ ಸೆಮಿಸ್ಟ್ರಲ್ಲಿ PPBM ಅನ್ನೋ ಸಬ್ಜೆಕ್ಟನ್ನು ಲರ್ನ್ ಮಾಡಿದ್ವಿ, ಅಂದರೆ ನಿರ್ವಹಣಾ ಶಾಸ್ತ್ರ ಅಂತ ಏನು ಹೇಳ್ತೀವಿ. ಅಲ್ಲಿ ನಾವು ಈ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಆರ್ಗನೈಜೇಷನ್ನಲ್ಲಿ 3 ಥರದ ಹಂತಗಳಿದೆ. ಒಂದು ಮಿಡಲ್ ಲೆವೆಲ್, ಇನ್ನೊಂದು ಲೋಯರ್ ಲೆವೆಲ್, ಇನ್ನೊಂದು ಟಾಪ್ ಲೆವೆಲ್ ಅಥವಾ ಲೋಯರ್ ಲೆವೆಲ್, ಮಿಡಲ್ ಲೆವೆಲ್, ಟಾಪ್ ಲೆವೆಲ್. ಈ ಟಾಪ್ ಲೆವೆಲಲ್ಲಿ ಡಿಸಿಷನ್ ಮೇಕಿಂಗು ವರ್ಕೌಟ್ ಆಗುತ್ತೆ. ಅಂದರೆ ಆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರೇ ಈ ಡಿಸಿಷನ್ ಮೇಕಿಂಗನ್ನು ಮಾಡಬೇಕಾಗುತ್ತೆ. ಈ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ನಮ್ಮ ಒಂದು ಅಕೌಂಟಿಂಗ್ ಅಂದರೆ ಸಬ್ಜೆಕ್ಟಿಗೆ ನಾವು ತೆಗೆದುಕೊಂಡು ಹೋಲಿಕೆ ಮಾಡ್ಕೊಂಡು ನೋಡಿಕೊಂಡಾಗ, ಅಂದರೆ ಯಾಕೆ ನಾನು ಈ ಡಿಸಿಷನ್ ಮೇಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಈ ಒಂದು ಕಾನ್ಸೆಪ್ಟನ್ನು ನಮ್ಮ ಒಂದು ಅಕೌಂಟಿಂಗಿಗೆ ಹೋಲಿಕೆ ಮಾಡ್ಕೊಂಡು ನೋಡಿಕೊಂಡಾಗ, ಅಂದರೆ ನಮ್ಮಲ್ಲಿ 3 ಥರದ, ಈಗ ತಾನೇ ನಾವು ಮ್ಯಾನೇಜ್ಮೆಂಟಲ್ಲಿ ಹೇಳಿದಾಗೆ ಒಂದು ಆರ್ಗನೈಜೇಷನ್ನಲ್ಲಿ ಕೆಲವೊಂದು ಪ್ಲ್ಯಾನಿಂಗ್ ಮಾಡ್ತೀವಿ, ಮಾರ್ಕೆಟಿಂಗ್ ಮಾಡ್ತೀವಿ, ಎಲ್ಲ ರೀತಿಯಿಂದ ನಾವು ಏನು ಎಕನಾಮಿಕ್ಸ್ ಇರ್ತೀವಿ, ಲಾಜಿಸ್ಟಿಕ್ ಇಟ್ಕೊಳ್ತೀವಿ, ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ ಇರುತ್ತೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್ ಇದೆ. ಸೊ HR ಡಿಪಾರ್ಟ್ಮೆಂಟ್ ಇರುತ್ತೆ, ಎಲ್ಲ ಡಿಪಾರ್ಟ್ಮೆಂಟ್ಸು ಇರಲಿ ಅಂದರೆ ಒಂದು ಮ್ಯಾನೇಜ್ಮೆಂಟಲ್ಲಿ. ಈಗ ಇದೇ ಒಂದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ನಾವು ನಮ್ಮ ಒಂದು ಅಕೌಂಟಿಂಗ್ಗೆ ಕಂಪೇರ್ ಮಾಡಿ ಅಥವಾ ಹತ್ತಿರದಿಂದ ನೋಡಿದಾಗ, ಇದೇ ಕಾನ್ಸೆಪ್ಟನ್ನು ಅಲ್ಲಿಗೆ ತಗೊಂಡಾಗ, ಲೋ ಲೆವೆಲ್ ಮ್ಯಾನೇಜ್ಮೆಂಟನ್ನು ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಕನ್ಸಿಡರ್ ಮಾಡಿದ್ರೆ, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟನ್ನು ಕಾಸ್ಟ್ ಅಕೌಂಟಿಂಗ್ ಅಂತ ತಗೊಳ್ಳೋಣ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅಂದರೆ ನನ್ನ ಪಾಠದ ಅರ್ಥ ಇಷ್ಟೇ. ಆಗಲೇ ಹೇಳಿದಂತೆ ಡಿಸಿಷನ್ ಮೇಕಿಂಗ್ ಬಗ್ಗೆ. ಫೈನಾನ್ಷಿಯಲ್ ಅಕೌಂಟಿಂಗ್, ಇಟ್ ಈಸ್ ಆಲ್ಸೋ ನೋನ್ ಆಸ್, ವೆನ್ ಕಮ್ಸ್ ಟು levels of management, it is lower level. So main objective of financial accounting is ascertain to net profit or net loss and financial position of a business. ಅಂದರೆ ಫೈನಾನ್ಷಿಯಲ್ ಅಕೌಂಟಿಂಗಿನ ಉದ್ದೇಶ ಏನು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಥವಾ ಎಂಥ ಪ್ರಾಫಿಟ್, ನೆಟ್ ಪ್ರಾಫಿಟ್ ಮತ್ತು ನೆಟ್ ಲಾಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಮಾತ್ರ ನಾವು ಈ ಫೈನಾನ್ಷಿಯಲ್ ಅಕೌಂಟಿಂಗನ್ನು ನಾವು ಯೂಸ್ ಮಾಡ್ತೀವಿ, ಅಂದರೆ ಪ್ರಿಪೇರ್ ಮಾಡ್ತೀವಿ. ಫೈನಾನ್ಷಿಯಲ್ ಅಕೌಂಟಿಂಗನ್ನು ರೆಕಾರ್ಡ್ ಮಾಡ್ತೀವಿ. ಅಕೌಂಟಿಂಗ್ ಅಂದರೆ ಏನು, ಲೆಕ್ಕ ಬರೆದಿಡಲಿಕ್ಕೆ ನಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಬೇಕು. ಇದು ಫೈನಾನ್ಷಿಯಲ್ ಅಕೌಂಟಿಂಗನ್ನು ನಾವು ಪ್ರಿಪೇರ್ ಮಾಡಬೇಕಾದ್ರೆ ಪಾಸ್ಟ್ ಇಯರ್ ರೆಕಾರ್ಡ್ಸ್, ಹಿಂದಿನ ವರ್ಷದಲ್ಲಿರ್ತಕ್ಕಂಥ ಬುಕ್ಸಲ್ಲಿರ್ತಕ್ಕಂಥ ರೆಕಾರ್ಡ್ಸನ್ನು ಬೇಸಾಗಿಟ್ಟುಕೊಂಡು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡ್ತೀವಿ. ಈ ಪಾಸ್ಟ್ ಇಯರ್ ರೆಕಾರ್ಡ್ಸನ್ನು ಬೇಸಾಗಿಟ್ಕೊಂಡೇ ಮಾಡೋದ್ರಿಂದ ಇದಕ್ಕೆ ನಾವು ಜಸ್ಟ್ ಲೈಕ್ ಎ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ನೆಕ್ಸ್ಟ್ ಎರಡನೇದಕ್ಕೆ ಬಂದಾಗ ಯಾವುದು? ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್. ಅಂದರೆ ಇದನ್ನು ನಾವು ಬೇಕಾದರೆ ಕಾಸ್ಟ್ ಅಕೌಂಟಿಂಗಿಗೆ ಹೋಲಿಕೆ ಮಾಡ್ಕೊಳ್ಳೋಣ, ಇದನ್ನು ಅದಕ್ಕೆ ಕ್ಲೋಸ್ ಆಗಿ ನೋಡೋಣ. ಕಾಸ್ಟ್ ಅಕೌಂಟಿಂಗ್ ಮೇನ್ ಆಬ್ಜೆಕ್ಟಿವ್ ಅಂದರೆ ಇದರ ಮೂಲ ಉದ್ದೇಶ ಟು ಅಸರ್ಟೈನ್ ದ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆ್ಯಂಡ್ ಕಾಸ್ಟ್ ಪರ್ ಯೂನಿಟ್ ಆರ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅಂದರೆ ಈ ಕಾಸ್ಟ್ ಅಕೌಂಟಿಂಗ್ನ ಮೂಲ ಉದ್ದೇಶ ಏನು? ಮ್ಯಾಕ್ಸಿಮಮ್ ಅಂದರೆ ಸಮರ್ಪಕವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗ ಮಾಡೋದ್ರ ಜೊತೆಗೆ ಒಂದು ಘಟಕಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ತಿಳ್ಕೊಳ್ಳೋದಕ್ಕೋಸ್ಕರ, ಅಂದರೆ ಅರ್ಥ ಏನು, ಒಂದು ಘಟಕಕ್ಕೆ ಒಂದು ವಸ್ತುವಿಗೆ ತಗಲ್ತಕ್ಕಂಥ ವೆಚ್ಚವನ್ನು ಕಂಟ್ರೋಲ್ ಮಾಡಲಿಕ್ಕೆ
ಅಥವಾ ಅದನ್ನು ನಿಯಂತ್ರಣ ಮಾಡಲಿಕ್ಕೆ, ವೆಚ್ಚವನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಕಾಸ್ಟ್ ಅಕೌಂಟಿಂಗನ್ನು ಯೂಸ್ ಮಾಡ್ತೀವಿ. ಇದಕ್ಕೆ ನಾವು ಜಸ್ಟ್ ಲೈಕ್ ಓಪನ್ ಆರ್ಟ್ ಸರ್ಜರಿ, ಫೈನಾನ್ಷಿಯಲ್ ಅಕೌಂಟಿಂಗನ್ನು ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಹೇಳಿದ್ವಿ. ಇವೆಲ್ಲ ಮೆಡಿಕಲ್ ಟರ್ಮ್ಸ್. ಈ ಮೆಡಿಕಲ್ ಟರ್ಮ್ಸ್ ಕೂಡ ನಾನು ಸಿಂಕ್ ಮಾಡ್ತೀನಿ. ಕಾಸ್ಟ್ ಅಕೌಂಟಿಂಗನ್ನು ನಾವೇನು ಹೇಳ್ತೀವಿ, ಓಪನ್ ಆರ್ಟ್ ಸರ್ಜರಿ. ನೋಡಿರಿ, ಲೋಯರ್ ಲೆವೆಲ್ ಆಯಿತು, ಮಿಡಲ್ ಲೆವೆಲ್ ಆಯಿತು. ನೆಕ್ಸ್ಟ್ ಟಾಪ್ ಲೆವೆಲ್ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ helps to assist for decision making or taking decisions with the help of accounting information. The management accounting is the process of providing information to the management for taking managerial decision. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟ್ ಉದ್ದೇಶ ಏನು? ಅಕೌಂಟಿಂಗ್ ಅಂದರೆ ಅಸಿಸ್ಟ್ ಟು ದ ಮ್ಯಾನೇಜ್ಮೆಂಟ್. ಅಕೌಂಟಿಂಗ್ ಮ್ಯಾನೇಜ್ಮೆಂಟಿಗೆ ಅಸಿಸ್ಟ್ ಮಾಡುತ್ತೆ. ಇದಕ್ಕೋಸ್ಕರ ಸ್ವಲ್ಪ ಕೆಲವೊಂದು ಡಿಸಿಷನ್ಸನ್ನು ತೆಗೆದುಕೊಳ್ಳಲಿಕ್ಕೆ, ಅಂದರೆ ಪ್ರೆಸೆಂಟ್ ಫ್ಯೂಚರ್ ಆ್ಯಕ್ಷನ್ಸ್ ಅಂತ ಹೇಳ್ತೀವಿ. ಪ್ರೆಸೆಂಟ್ ಫ್ಯೂಚರ್ ಆ್ಯಕ್ಷನ್ಸ್ ಪಾಯಿಂಟ್ ಆಫ್ ಇಂದ ನಮಗೆ ಮ್ಯಾನೇಜ್ಮೆಂಟ್ ಅಕೌಂಟು ಭಾಳ ಹೆಲ್ಪ್ಫುಲ್. ಇದಕ್ಕೋಸ್ಕರ ಫಾರ್ ಡಿಸಿಷನ್ ಮೇಕಿಂಗ್. ಯಾವಾಗ ಒಂದು ಕಂಪ್ನಿ ಒಳಗಡೆ, ನಾನು ಬಿಗಿನಿಂಗ್ ಟೈಮ್ನಲ್ಲಿ ಹೇಳಿದೆ, ಏನಂತ ಹೇಳಿದೆ, ಮೆನಿ ಕಂಪನೀಸ್ ಫೇಲ್ಡ್ ಡ್ಯೂ ಟು ಲ್ಯಾಕ್ ಆಫ್ ಡಿಸಿಷನ್ ಮೇಕಿಂಗ್. ಭಾಳಷ್ಟು ಕಂಪನಿಗಳು ಅಥವಾ ಕೆಲವೊಂದು ಕಂಪನಿಗಳು ಡಿಸಿಷನ್ ಮೇಕಿಂಗ್ನಿಂದನೇ ಕೆಲವೊಂದು ಕಂಪನಿಗಳು ಭಾಳ ಅನ್ಸಕ್ಸಸ್ಫುಲ್ ಆಗಿದೆ. ಜೊತೆಗೆ ಭಾಳ ಅನ್ನೋದಕ್ಕಿಂತ ಕೆಲವೊಂದು ಕಂಪನಿಗಳು ಹೆಚ್ಚಾಗಿ ಡಿಸಿಷನ್ ಮೇಕಿಂಗಿಂದನೇ ಫೇಲ್ ಆಗಿದ್ದುಂಟು. ಈ ಒಂದು ಕಂಪನಿಗಳು ಸಕ್ಸಸ್ಫುಲ್ ಆಗಲಿಕ್ಕೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗಿನ ಅವಶ್ಯಕತೆ ಇದೆ. ಸೊ ನಮ್ಮ ಒಂದು ಕಲಿಕೆ ಚರ್ಚೆಯ ಒಂದು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ಯಾವುದೇ ಒಂದು ಸಬ್ಜೆಕ್ಟನ್ನು ಲರ್ನ್ ಮಾಡೋದಕ್ಕಿಂತ ಮುಂಚೆ ಆ ಸಬ್ಜೆಕ್ಟಿನ ಮಹತ್ವ ಅಥವಾ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋದು ಭಾಳ ಉತ್ತಮ. ಅದಕ್ಕೋಸ್ಕರ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಮ್ಮ ಒಂದು ಇವತ್ತಿನ ಕಲಿಕೆ ಚರ್ಚೆ ಆಗಿರುತ್ತದೆ. ಈ ಮ್ಯಾನೇಜ್ಮೆಂಟ್ ಅಕೌಂಟ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್? ವಾಟ್ ಆರ್ ದ ಫ್ಯಾಕ್ಟರ್ಸ್? ವೈ ಡು ವಿ ನೀಡ್? ವಾಟ್ ಆರ್ ದ ಫ್ಯಾಕ್ಟರ್ಸ್ ಟು ಬಿ ಕನ್ಸಿಡರ್ಡ್? ದೆನ್ ವೈ ಡು ವಿ ನೀಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್? ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ನಮಗೆ ಹೇಗೆ ಬೇಕು? ಇದರ ಅವಶ್ಯಕತೆ ಆದರೆ ಏನು? ಇದರ ಉದ್ದೇಶಗಳೇನು? ಇದರಲ್ಲಿ ಒಳಗೊಳ್ತಕ್ಕಂಥ ಅಂಶಗಳು ಯಾವ್ಯಾವು ಅನ್ನೋದನ್ನು ನೋಡ್ತಾ ಹೋಗೋಣ.